ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಾನೆಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ ಅವನಿಗೆ ನಿಮ್ಮ ಮೇಲಿದೆ ಎಂದು ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ. ಬಿದ್ದವರನ್ನು ಕಂಡು ನಗಬೇಡ. ಬಡತನದಲ್ಲಿ ಇರುವುದನ್ನು ಕಂಡು ತಿರಸ್ಕರಿಸಬೇಡ. ಹಸಿದವರನ್ನು ಕಂಡು ಕಾಣದಂತಿರಬೇಡ. ನಾ ಕಾಲಚಕ್ರದೊಳಗೆ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡ. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತನಾಡಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಶತ್ರುವು ಆಗಬಲ್ಲ. ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನು ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ. ಪರಿವರ್ತನೆಯೇ ಜಗದ ನಿಯಮ. ಅತಿ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ. ಬಲವಾದ ಆಯುಧವೆಂದರೆ ತಾಳ್ಮೆ. ಅತ್ಯಂತ ಉತ್ತಮ ರಕ್ಷಣೆ ಎಂದರೆ ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ಅದು ನಗು. ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹುದು. ನೀನು ಚಿಗುರುವೆ ಎಂದು ತಿಳಿದಾಗ ಜನ ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ನೀನು ಮರವಾಗಿ ನಿಲ್ಲು. ಅವರೇ ನಿನ್ನ ನೆರಳನ್ನು ಬಯಸಿ ಬರುತ್ತಾರೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಸಂಬಂಧಗಳು ಗರ್ಭಗುಡಿಯಲ್ಲಿನ ದೇವರ ಮೂರ್ತಿಯಂತೆ. ಗರ್ಭಗುಡಿಯ ಚಿಕ್ಕ ಬಾಗಿಲನ್ನು ಬಗ್ಗಿ ನಡೆದು ಒಳ ಪ್ರವೇಶಿಸಿದಾಗಲೇ ಆ ದೇವರ ಮೂರ್ತಿಯನ್ನು ಸ್ಪರ್ಶಿಸಿ ಅನುಭವಿಸಲು ಸಾಧ್ಯ. ಹಾಗೆಯೇ ಸಂಬಂಧಗಳ ಪ್ರೀತಿ, ವಿಶ್ವಾಸ, ಕಾಳಜಿ ಸಿಗಬೇಕಾದರೆ ತುಸು ಬಾಗಲೇಬೇಕು. ನೆನಪಿಡಿ, ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು. ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ. ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ದಾರಿ ಕಾಣಿಸುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡುತ್ತಾನೆ. ಒಂದು ದಿನ ಸೊಕ್ಕಿದವನು ಸೊರಗಲೇಬೇಕು. ಬೀಗಿದವನು ಬಾಗಲೇಬೇಕು. ಏರಿದವನು ಇಳಿಯಲೇಬೇಕು. ಮೆರೆದವನು ಮಣ್ಣಾಗಲೇಬೇಕು. ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಶ್ರಮವಿರುತ್ತದೆ. ನಡೆದು ಬಂದ ದಾರಿಯಲ್ಲಿ ಹೇಳಿಕೊಳ್ಳಲಾಗದ ನೋವುಗಳಿರುತ್ತವೆ. ಅವರಂತೆ ನಾವಾಗಲು ಪ್ರಯತ್ನಿಸಬೇಕೇ ಹೊರತು ಆ ವ್ಯಕ್ತಿಯ ಯಶಸ್ಸನ್ನು ಕಂಡು ಕೇಡು ಬಯಸುವ ಶತ್ರುಗಳಾಗಬಾರದು. ಎಲ್ಲವೂ ತಾತ್ಕಾಲಿಕ. ಜನರು ಬದಲಾಗುತ್ತಾರೆ. ಪರಿಸ್ಥಿತಿಗಳು ಬದಲಾಗುತ್ತವೆ. ಸಂಬಂಧಗಳು ಬದಲಾಗುತ್ತವೆ. ನೀವು ಒಬ್ಬರನ್ನು ಮಾತ್ರ ನಂಬಬಹುದು. ಕೃಷ್ಣ ಮಾತ್ರ ನಿರಂತರ. ನಿಂದಿಸು, ನಿಂದಿಸು. ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು. ಸತ್ಯವನ್ನು ತಿಳಿದು ನಿಂದಿಸು. ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ. ಸ್ವರ್ಗದ ಕನಸನ್ನು ಬಿಟ್ಟುಬಿಡು. ನರಕದ ಭಯವನ್ನು ಬಿಟ್ಟುಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು? ಆದರೆ ಇಷ್ಟನ್ನೇ ನೆನಪಿಟ್ಟುಕೋ, ಯಾರ ಮನಸ್ಸನ್ನು ನೋಯಿಸಬೇಡ. ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ.
ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿ ಇದ್ದವನು ದೊಡ್ಡವನಲ್ಲ, ಹಣವಿದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಯದಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಳಿಗೆ ಹೆಗಲು ಕೊಡುವವನೇ ನಿಜವಾದ ದೊಡ್ಡವನು. ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಶ್ರೀಕೃಷ್ಣ ಒಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.